ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮಾಡೋಣ, ದಂಡ ಹೆಚ್ಚು ಮಾಡೋದು ಮುಖ್ಯ ಅಲ್ಲ. ಈಗ ನೋಡಿ, ಜನ ಕೋಆಪರೇಷನ್ ಕೊಡದೆ ಹೋದ್ರೆ ಯಾವ ದಂಡ ಹಾಕಿ ನೀವು ಏನು ಸಾಧನೆ ಮಾಡ್ತೀರಾ? 1.5 ಕೋಟಿ ಜನ ಇದ್ದಾರೆ. ಎಲ್ಲೆಲ್ಲಿ ದಂಡ ಹಾಕಿ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಎಷ್ಟು ಜನದ ಮೇಲೆ ದಂಡ ಹಾಕೋದು? ಯಾವ್ರನ್ನ ದಂಡ ಹಾಕಕ್ಕೆ ವಾಚ್ ಮಾಡೋರು ಯಾರು? ಇವೆಲ್ಲ ಬರ್ತದೆ. ಬೆಂಗಳೂರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಬೆಂಗಳೂರು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಇಂಥ ಬೆಂಗಳೂರು ಚೆನ್ನಾಗಿದ್ರೆ ನೀವು ನಾವು ಚೆನ್ನಾಗಿರ್ತೀವಿ. ಚೆನ್ನಾಗಿರ್ಬೇಕು ಅಂತ ಬರೀ ಭಾಷಣ ಮಾಡೋದಲ್ಲ, ಪ್ರಯತ್ನ ಮಾಡಬೇಕು. ನಾವೇನು ಕೇಳ್ತಾ ಇದ್ದೇವೆ? ದಯವಿಟ್ಟು ಎಲ್ಲಂದ್ರೆ ಅಲ್ಲೇ ಕಸ ಬಿಸಾಕ್ಬೇಡಿ, ಅಷ್ಟೇ ಕೇಳ್ತಾ ಇದ್ದೀವಿ. ಇನ್ನೇನು ಇಲ್ಲ. ನಿಮ್ಮ ಮನೆಗೆ ಕಳಿಸುವಂತ ಕಸ ಕಲೆಕ್ಟ್ ಮಾಡೋರ್ನ ಕಳಿಸೋದು ನಮ್ಮ ಜವಾಬ್ದಾರಿ. ನೆಪ ಹೇಳೋದನ್ನ ಬಿಟ್ಬಿಟ್ಟು ಮನೆ ಹತ್ರ ಬಂದಾಗ ದಯವಿಟ್ಟು ಅವ್ರಿಗೆ ಕೊಡಿ. ನಾವು ಅದರಿಂದ ಬೆಂಗಳೂರನ್ನು ನಾವು ಸ್ವಚ್ಛ ಮಾಡ್ಬೋದು. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗುತ್ತೆ, ಬದುಕೋದಕ್ಕೆ ಇನ್ನಷ್ಟು ಯೋಗ್ಯಕರ ನಗರ ಆಗುತ್ತೆ. ಸಹಕಾರ ಕೊಡಿ ಅಂತ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಾವು ಯಾವ ಜವಾಬ್ದಾರಿಯಿಂದನೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಮ್ಮ ಜೊತೆ ನಾರ್ತ್ ಕಾರ್ಪೊರೇಷನ್ ವತಿಯಿಂದ ಜೂನ್ 15ನೇ ತಾರೀಕಿಂದನೇ ಅವರುಗಳು ಈ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಕಾಮಗಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಲಿಮಿಟಲ್ಲಿ ಇವತ್ತಿಗೆ ಜೂನ್ 15ರಿಂದ ಶುರು ಮಾಡಿ ಇವತ್ತಿಗೆ 100 ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 100ನೇ ಬ್ಲ್ಯಾಕ್ ಸ್ಪಾಟು ನಮ್ಮ ಕ್ಷೇತ್ರದಲ್ಲೇ ತಣಿಸಂದ್ರ ಹೆಗಡೆ ನಗರ ವ್ಯಾಪ್ತಿಯಲ್ಲಿ 100ನೇ ಬ್ಲ್ಯಾಕ್ ಸ್ಪಾಟನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ 100 ಏನು ಸ್ವಚ್ಛ ಮಾಡಿದ್ದಾರೆ ಅದರಲ್ಲಿ ಒಂದು 2-3 ಕಡೆ ಬಹುಶಃ ಮತ್ತೆ ಹಳೆಯ ಅಭ್ಯಾಸಕ್ಕೆ ಜನ ಹೋಗಿರ್ಬೋದು. ಆದರೆ 95% ಎಲ್ಲೆಲ್ಲಿ ಅವರು ಸ್ವಚ್ಛ ಮಾಡಿದ್ದಾರೆ ಅದನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥದ್ದು ಬೆಂಗಳೂರಿನಲ್ಲಿ ಜನಗಳಿಂದ ತುಂಬ ಆಗ್ರಹ ಇದೆ, ಬೇಡಿಕೆ ಇದೆ. ಇದನ್ನು ನಾವು ನಗರ ಪಾಲಿಕೆಗಳ ವತಿಯಿಂದ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ಲು ಕೂಡ ಮಾಡ್ಬೋದು. ಆದರೆ ಬ್ಲ್ಯಾಕ್ ಸ್ಪಾಟು ರಿಮೂವಲ್ ಮಾಡಿದ್ದು ಉಳ್ಕೊಳ್ಬೇಕು, ಸ್ವಚ್ಛವಾಗಬೇಕು ಅಂದರೆ ಜನಗಳ ಸಹಕಾರ ಭಾಳ ಮುಖ್ಯ. ಈಗ ನಾವಿಲ್ಲಿ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಮಾಡಿ ಎಲ್ಲ ಪೇಂಟ್ ಹೊಡೆದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಗರ ಪಾಲಿಕೆ ಮತ್ತು ಸ್ವಯಂ ಸೇವಕರು, ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. NGOಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಆದರೆ ಈಗ ಸ್ವಚ್ಛ ಮಾಡಿದ ಮೇಲೆ ಮತ್ತೆ ಇಲ್ಲೇ ಕಸ ತಂದು ಹಾಕಿದರೆ ಮಾಡಿದಂತಹ ಉದ್ದೇಶ ಈಡೇರೋದಿಲ್ಲ, ಅದು ಫೇಲ್ ಆಗುತ್ತೆ. ಹಾಗಾಗಿ ಜನಗಳು ಕೂಡ ಸಹಕಾರ ಕೊಡಬೇಕು. ಕಸ ಎಲ್ಲಂದ್ರೆ ಅಲ್ಲಿ ಬಿಸಾಕೋದು, ಇದರಿಂದ ನಾವು ಬೆಂಗಳೂರನ್ನು ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ಮನೆ ಹತ್ರ ಕಸ ಕಲೆಕ್ಟ್ ಮಾಡೋಕ್ಕೆ ಬಂದಾಗ ದಯವಿಟ್ಟು ಅಲ್ಲೇ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ತಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಬೆಂಗಳೂರು ಕೆಟ್ಟೋಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಕೇವಲ ಸರ್ಕಾರ ಕಾರಣ ಅಲ್ಲ, ನೀವು ಕಾರಣರಾಗ್ತೀರಿ. ಸುಮ್ಮನೆ ದೂಷಣೆ ಮಾಡೋದು ಭಾಳ ಸಲೀಸು. ಬದಲಾವಣೆ ಆಗಬೇಕು, ಸುಧಾರಣೆ ಆಗಬೇಕು ಅಂದರೆ ಎಲ್ಲರೂ ಕೈ ಜೋಡಿಸಿ ಪ್ರಯತ್ನ ಮಾಡಬೇಕು. ನಾನು ಜನಗಳಲ್ಲಿ ಮನವಿ ಮಾಡೋದು, ನಮ್ಮ ಕಸ ಸಂಗ್ರಹ ಪರ್ಫೆಕ್ಟ್ ಆಗಿದೆ ಅಂತ ನಾನೇನು ಹೇಳೋದಿಲ್ಲ. ಅದನ್ನು ನಾವು ಸುಧಾರಣೆ ಮಾಡ್ತೇವೆ, ಖಂಡಿತ ಮಾಡ್ತೇವೆ, ಅದು ನಮ್ಮ ಜವಾಬ್ದಾರಿ. ಆದರೆ ಜನಗಳು ಕೂಡ ಇಷ್ಟ ಬಂದಂಗೆ ಹಗಲೊತ್ಲು ರಾತ್ರಿ ಹೊತ್ಲು ಯಾವಾಗಂದರೆ ಆವಾಗ ತಂದು ಕಸನ ಬಿಸಾಕೋದಕ್ಕೆ ದಯವಿಟ್ಟು ಫುಲ್ ಸ್ಟಾಪ್ ಹಾಕಲೇಬೇಕು. ಇಲ್ಲ ಅಂದರೆ ನಾವು ಬೆಂಗಳೂರನ್ನು ಸ್ವಚ್ಛ ಮಾಡೋಕ್ಕಾಗೋದಿಲ್ಲ. ನಾವು ಪ್ರಯತ್ನ ಮಾಡ್ತೇವೆ, ನಮ್ಮ ಕೆಲಸ ನಾವು ಜವಾಬ್ದಾರಿ ತೊಗೊಂಡು ಮಾಡ್ತೇವೆ. ಜನಗಳು ಸಹಕಾರ ಕೊಡಲಿ ಅಂತ ನಾನು ಮನವಿ ಮಾಡ್ತೇನೆ. ಇವತ್ತು ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ನವರು 100 ಬ್ಲ್ಯಾಕ್ ಸ್ಪಾಟ್ಗಳ ರಿಮೂವಲನ್ನು ಕಳೆದ 1 ತಿಂಗಳ ಅವಧಿಯಲ್ಲಿ ಮಾಡಿದ್ದಾರೆ. ಅಧಿಕಾರಿಗಳಿಗೆ, ಕಮಿಷನರ್ ಅವ್ರಿಗೆ ಮತ್ತು ಸ್ವಯಂ ಸೇವಕ ಸಂಘದವರಿಗೆ ಮತ್ತು ಸ್ಥಳೀಯರು ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು. ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ರೂಲ್ಸಲ್ಲಿ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ಗೆ ತಗೊಂಡು ಬಂದಿದ್ದೇವೆ. ಅದನ್ನು ಇಷ್ಟು ದಿನ ಅದು ಇಂಪ್ಲಿಮೆಂಟೇಷನ್ ಬಂದಿಲ್ಲ,
ನಮಗೆಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ಹೊಸ ರೂಲ್ಸು ಹಿಂದೆನೇ ಅಪ್ರೂವ್ ಆಗಿತ್ತು, ಅದನ್ನು ಈಗ ಇಂಪ್ಲಿಮೆಂಟೇಷನ್ ಮಾಡಿ ಆ ಒಂದು ಸಮಸ್ಯೆಗೂ ಪರಿಹಾರ ಕೊಡ್ತಾ ಇದ್ದೇವೆ. BMRCL 12% ದರ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಅಂತ ಅವ್ರ ಹತ್ರ ನಾನು ನೆಕ್ಸ್ಟ್ ಈ ವಾರದಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತೇನೆ. ರಿವ್ಯೂ ಮೀಟಿಂಗ್ ಮಾಡಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ. ಟೋಯಿಂಗ್ ವಿಚಾರ ಇದೆ ಸರ್, ಯಾಕಂದರೆ ನೋಟಿಸ್ ಕೊಟ್ಟು ಎಷ್ಟೋ ಗಾಡಿಗಳು ಇನ್ನೂ ಇಲ್ಲ, ಅವರು ಸ್ಟಿಕ್ಕರ್ ಕಿತ್ತಾಕಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಸ್ಟಿಕ್ಕರ್ ಅಂಟಿಸಿರೋದು ಪ್ರತಿಯೊಂದೂ ಕೂಡ ಫೋಟೋ ಇದೆ ಮತ್ತು ಅದಕ್ಕೆ ವೆಹಿಕಲ್ಗಳಿಗೆ ನಾವು ಕ್ಲ್ಯಾಂಪ್ಗಳನ್ನು ಕೂಡ ಹಾಕಿರೋದ್ರಿಂದ ಆ ರೀತಿಯಾಗಿ ಅವರು ಅಷ್ಟು ತಿರಸ್ಕಾರ ಮಾಡಿದರೆ ನಾಳೆ ಅವರ ವಾಹನ ಅವರೇ ಕಳ್ಕೊಳ್ಬೇಕಾಗತ್ತೆ. ಅವ್ರ ವಾಹನ ಅವರೇ ಕಳ್ಕೊಳ್ಬೇಕಾಗತ್ತೆ. ಜನ ಈಗ ಕಾನೂನಿಗೆ ಲೆಕ್ಕನೇ ಇಲ್ಲ ಅಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಕಾನೂನು ಬೆಲೆ ತೆರಬೇಕಾಗುತ್ತೆ. ಸೊ ದಯವಿಟ್ಟು ಈ ಥರ ಯಾರೋ ಕೆಲವರು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವರು ಈ ರೀತಿಯಾಗಿ ಕಾನೂನನ್ನು ಧಿಕ್ಕರಿಸಿ ವಾಹನಗಳನ್ನು ನಿಲ್ಲಿಸೋದೇ ಅಲ್ಲದೆ ನಾವು ಸ್ಟಿಕ್ಕರ್ ಅಂಟಿಸಿದ್ರೆ, ನೋಟಿಸನ್ನು ಕಿತ್ತಾಕಿದ್ರೆ ನಾಳೆ ಅದೇ ಒಂದು ಪನಿಷಬಲ್ ಅಫೆನ್ಸ್ ಆಗುತ್ತೆ. ಎವಿಡೆನ್ಸನ್ನು ನೀವು ನಾಶ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾನೂನಿನ ಅಡಿ ಪ್ರಕರಣ ದಾಖಲಾಗಬೇಕಾಗತ್ತೆ. ದಯವಿಟ್ಟು ಗೌರವ ಕೊಡಿ, ಕಾನೂನಿಗೆ ಗೌರವ ಕೊಡಿ, ನನಗಲ್ಲ, ಕಾನೂನಿಗೆ ಗೌರವ ಕೊಡಿ. ಕಾನೂನು ಒಂದು ವ್ಯವಸ್ಥೆ ಸರಿ ಇದ್ದರೆ ನಾವೆಲ್ಲರೂ ಬದುಕೋದು ಸಲೀಸಾಗುತ್ತೆ. ಈಗ ವಾಹನಗಳು ಯಾವುದು ಬಿಡಾಡಿ ವಾಹನ ಇದೆ, ಅನಾಥವಾಗಿ ರೋಡ್ ಸೈಡಲ್ಲಿ ಬಿಟ್ಟು ತಿಂಗಳಾನುಗಟ್ಟಲೆ ಅಲ್ಲೇ ಇರುವಂಥವು, ಅಂಥ ವಾಹನಗಳ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ನಾನು ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದೇನೆ. ಎಲ್ಲ ಕಾರ್ಪೊರೇಷನ್ನಲ್ಲೂ ಕೂಡ ಇದನ್ನು ತೀವ್ರವಾಗಿ ಮಾಡಬೇಕು ಅಂತ ಹೇಳಿದ್ದೇವೆ. ಈಗ ಎಲ್ಲ ಕಾರ್ಪೊರೇಷನ್ ವತಿಯಿಂದನೂ ಕೂಡ ಅದನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಾಡುವಂಥ ಕೆಲಸ ಮಾಡಿ ತೆಗಿತೇವೆ. ಈಗ ಅದನ್ನು ಖಂಡಿತ ಬೇರೆ ಕಡೆನೂ ಇದ್ದಾವೆ, ಅಲ್ಲೊಂದೇ ಕಡೆ ಅಲ್ಲ. ನಾನು ಕಮಿಷನರ್ ಜೊತೆ ಆಲ್ರೆಡಿ ಮೀಟಿಂಗ್ ಮಾಡಿದ್ದೇನೆ. ಎಲ್ಲೆಲ್ಲಿ ನೋಟಿಸ್ ಕೊಟ್ಟು ಒಂದು ವಾರದ ಮೇಲೆ ಆಗಿದೆ ಅವುಗಳನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು ಅಂತ ನಮಗೆ ಗೊತ್ತಿದೆ. ಒಂದು ವಾಹನ ತೆರವು ಮಾಡಬೇಕಾದ್ರೆ ಅವುಗಳನ್ನ ನಾವೇನು ಎಲ್ಲಿ ತಗೊಂಡೋಗಿ ಪಾರ್ಕಿಂಗ್ ಮಾಡೋದಕ್ಕೆ ಸೌಲಭ್ಯ ಮಾಡಿದ್ದೇವೆ ಅವೆಲ್ಲ 10-15 ಕಿಲೋಮೀಟ್ರ್ ದೂರ ಹೋಗಬೇಕು. ಸೊ ಒಂದು ದಿನಕ್ಕೆ ಒಂದು ಟೋಯಿಂಗ್ ವೆಹಿಕಲ್ಗೆ ಸಾಧಾರಣವಾಗಿ 2-3 ಗಾಡಿಗಳನ್ನ ತೆಗೆಯೋಕ್ಕೆ ಸಾಧ್ಯ ಅಷ್ಟೇ. ಆದರೂ ನಾವು ಬಿಡೋದಿಲ್ಲ, ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದರೆ ಟೋಯಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರ್ಬೋದು. ಅದರಿಂದ ಎಲ್ಲ ವಾಹನಗಳನ್ನು ನಾವು ಸ್ಟಿಕ್ಕರ್ ಅಂಟಿಸಿರೋದನ್ನ ಎಲ್ಲದನ್ನೂ ತೆಗಿಯೋಕ್ಕಾಗಿಲ್ಲ. ಹಾಗಂತೇಳಿ ನಾವು ಯಾರನ್ನೂ ಬಿಡೋದಿಲ್ಲ, ಯಾಕಂದರೆ ಕ್ಲ್ಯಾಂಪ್ ಹಾಕ್ತೇವೆ. ಸುಮಾರು 5,000 ಕ್ಲ್ಯಾಂಪ್ ಇದೆ. ಆ ಕ್ಲ್ಯಾಂಪ್ಗಳು ಬೇಕಾದರೆ ಇನ್ನೂ ಹೆಚ್ಚುವರಿ ಕ್ಲ್ಯಾಂಪನ್ನು ಖರೀದಿ ಮಾಡಿ ಅಂತ ಹೇಳಿದ್ದೇವೆ. ಒಂದ್ಸತಿ ಕ್ಲ್ಯಾಂಪ್ ಹಾಕಿದ ಮೇಲೆ ಅದನ್ನು ಅವರು ತಗೊಳ್ಳೋದಕ್ಕೂ ಆಗೋದಿಲ್ಲ. ಅವುಗಳನ್ನ ನಾವು ಈ ಸ್ಟೆಪ್ ಅವ್ರೇನಾದರೂ ಬಂದು ದಂಡ ಕಟ್ಟಿ ಬಿಡಿಸ್ಕೊಂಡ್ರೆ ಅದಕ್ಕೂ ಅವಕಾಶ ಕೊಡ್ತೀವಿ. ನಾವೇನು ಜನಗಳಿಗೆ ಎಲ್ಲ ಒಂದೇ ಸತಿ ಕಾನೂನನ್ನು ಅವ್ರ ಮೇಲೆ ಗದಾಪ್ರಹಾರ ಮಾಡೋ ಉದ್ದೇಶನೂ ನಮಗೆ ಇಲ್ಲ. ಅವ್ರು ಕ್ಲ್ಯಾಂಪ್ ಹಾಕ್ತೇವೆ, ಆ ಟೈಮ್ ಒಳಗಡೆ ಅವರು ತಗೊಳ್ಳಿಲ್ಲ ಅಂದರೆ 1-2 ದಿನ ನಿಧಾನ ಆಗ್ಬೋದು. ನಾಟ್ ಓನ್ಲಿ ರಾಮವಳ್ಳಿ ಅಮ್ಮ, ಈ ಥರ ಬೆಂಗಳೂರಿನಲ್ಲಿ, ಬೆಂಗಳೂರು ಸುತ್ತಮುತ್ತಲಲ್ಲಿ 16 ಕಡೆ ಇದ್ವಿ. ಎಲ್ಲ ಕಡೆಯಲ್ಲೂ ಕೂಡ ಆದ್ಯತೆ ವಲಯವಾಗಿ ಮಾಡಿ ಈಗಾಗಲೇ ನಾವು ಚಲಘಟ್ಟ, ರಾಮವಳ್ಳಿ, ಬೇರೆ ಬೇರೆ ಎಲ್ಲವೂ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂದರೆ ಕೇವಲ ಕೆಲವು ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ಬಯಕೆಯಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯದ ಅನೇಕ ಇಂಥ ಕೆಲಸಗಳನ್ನು, ರೈಲ್ವೆ ಮತ್ತು ಹೈವೇ ಇವೆರಡೂ ರಾಜ್ಯದ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಅರ್ಥ ಮಾಡಿಕೊಂಡು 100ಕ್ಕೆ 100 ಭಾರತ ಸರ್ಕಾರನೇ ಹಣ ಕೊಟ್ಟು ಇದನ್ನು ಮಾಡೋ ಸರಿಯಾದ ತೀರ್ಮಾನ ಮಾಡಿ ಇವತ್ತು ಹಂತವಾಗಿ ಮುಗಿಸ್ತಾ ಇದ್ದೀವಿ. ಇದು ನನಗೆ ಭಾರಿ ತುಂಬ ವರ್ಷದ ಬೇಡಿಕೆ ಇತ್ತು. ನಾನೇ ಸ್ವತಃ 16 ಬಾರಿ ಮುತುವರ್ಜಿ ವಹಿಸಿ ಮುಗಿಸಿದ್ದೀವಿ. ಇದಕ್ಕೆ ರಾಜ್ಯ ಸರ್ಕಾರದ ಯಾವುದೋ ರಾಜ್ಯ ಸರ್ಕಾರ, ಭಾರತ ಸರ್ಕಾರದ ಯೋಜನೆಗಳಂತ ಇರ್ತವೆ. ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ರಾಜ್ಯ ಸರ್ಕಾರಗಳ ಸಹಕಾರ ಎಷ್ಟು ಮಟ್ಟಿಗೆ ನಮ್ಗೆ ದೊರಕಿದ್ರೆ ಸಹಾಯ ಆಗ್ತದೆ ಅಂತ ಇದು ಒಂದು ಕಾರಣ. ನಾವು ರೋಡ್ ಬ್ಲಾಕ್ ಮಾಡಿದ್ವಿ, ಅವ್ರು ಬ್ಲಾಕ್ ಮಾಡಿದವಾಗ ನಾವು ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಆ ಬ್ಲಾಕ್ ಮಾಡೋ ಆ ಸಣ್ಣ ಕೆಲಸನೂ ಕೂಡ ಅದು ರಾಜ್ಯ ಸರ್ಕಾರಗಳೇ ಮಾಡಬೇಕಾಯ್ತದೆ. ಇಂಥ ಅನೇಕ ವ್ಯವಸ್ಥೆಗಳಿದೆ. ಈ ವ್ಯವಸ್ಥೆಯ ಮಧ್ಯದಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಕವಚು ಇದೊಂದು ವಿನೂತನ ಯೋಜನೆ. 2 ಒಂದೇ ಲೈನಲ್ಲಿ 2 ಕಡೆಯಿಂದ ಟ್ರೈನ್ ಬಂದು ಕನಿಷ್ಠ 50 ಮೀಟರ್ನಲ್ಲಿ ಎಷ್ಟೇ ಸ್ಪೀಡ್ ಇದ್ರೂ ಕೂಡ ಅದು ನಿಲ್ತದೆ. ನಾಟ್ ಓನ್ಲಿ ರಾಮವಳ್ಳಿ ಅಮ್ಮ, ಈ ಥರ ಬೆಂಗಳೂರಿನಲ್ಲಿ, ಬೆಂಗಳೂರು ಸುತ್ತಮುತ್ತಲಲ್ಲಿ 16 ಕಡೆ ಇದ್ದೀವಿ. ಎಲ್ಲ ಕಡೆಯಲ್ಲೂ ಕೂಡ ಆದ್ಯತೆ ವಲಯವಾಗಿ ಮಾಡಿ
ಈಗಾಗಲೇ ನಾವು ಚಲಗಟ್ಟ ರಾಮವಳ್ಳಿ ಬೇರೆ 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 ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂದರೆ ಕೇವಲ ಕೆಲವು ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ಬಯಕೆಯಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯದ ಅನೇಕ ಇಂಥ ಕೆಲಸಗಳನ್ನು ರೈಲ್ವೆ ಮತ್ತು ಹೈವೇ ಇವೆರಡೂ ರಾಜ್ಯದ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಅರ್ಥ ಮಾಡಿಕೊಂಡು 100ಕ್ಕೆ 100 ಭಾರತ ಸರ್ಕಾರನ ಹಣ ಕೊಟ್ಟು ಇದು ಮಾಡೋ ಸರಿ ಅಂತ ತೀರ್ಮಾನ ಮಾಡಿ ಇವತ್ತು ಹಂತ ಹಂತವಾಗಿ ಮುಗಿಸ್ತಾ ಇದ್ದೀವಿ. ಇದು ನನಗೆ ಭಾರಿ ತುಂಬ ವರ್ಷದ ಬೇಡಿಕೆ ಇತ್ತು. ನಾನೇ ಸ್ವತಃ ಇದಕ್ಕೆ 6 ಬಾರಿ ಮುತುವರ್ಜಿ ವಹಿಸಿ ಮುಗಿಸಿದ್ದೀವಿ. ಇದಕ್ಕೆ ರಾಜ್ಯ ಸರ್ಕಾರದ ಯಾವುದೋ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಯೋಜನೆಗಳನ್ನು ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ರಾಜ್ಯ ಸರ್ಕಾರಗಳ ಸಹಕಾರ ಎಷ್ಟು ಮಟ್ಟಿಗೆ ನಮ್ಗೆ ದೊರಕಿದ್ರೆ ಸಹಾಯ ಆಯ್ತದೆ ಅನ್ನೋದಕ್ಕೆ ಇದು ಒಂದು ಕಾರಣ. ನಾವು ರೋಡ್ ಬ್ಲಾಕ್ ಮಾಡಿದ್ವಿ, ಅವ್ರು ಬ್ಲಾಕ್ ಮಾಡಿದವಾಗ ನಾವು ಮಾಡೋಕ್ಕಾಯ್ತಾನೆ ಇರಲಿಲ್ಲ. ಆ ಬ್ಲಾಕ್ ಮಾಡೋ ಆ ಸಣ್ಣ ಕೆಲಸನೂ ಕೂಡ ಅದು ರಾಜ್ಯ ಸರ್ಕಾರಗಳೇ ಮಾಡಬೇಕಾಯ್ತದೆ. ಇಂಥ ಅನೇಕ ವ್ಯವಸ್ಥೆಗಳಿದೆ. ಈ ವ್ಯವಸ್ಥೆಯ ಮಧ್ಯದಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡಬೇಕಾಗುತ್ತೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.